ನಾನು ಖಾತೆ ಹಂಚಿಕೆ ಮುಖ್ಯಮಂತ್ರಿಗಳ ವಿವೇಚನೆ ಇಸ್ ದ ಡಿಸ್ಕ್ರಿಷನರಿ ಪವರ್ ಆಫ್ ದ ಚೀಫ್ ಮಿನಿಸ್ಟರ್. ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ನಮ್ಮ ವಿರೋಧ ಪಕ್ಷದ ನಾಯಕರು ಲೋಕಸಭೆ ನಮ್ಮ ನಾಯಕರ ಜೊತೆಗೆ ಸಿದ್ದರಾಮಯ್ಯನವ್ರ ಜೊತೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ವೇಣುಗೋಪಾಲ್ ಅವರು ಏನು ಸಂಘಟನೆಗಿದ್ದಾರೆ ಮತ್ತು ಉಸ್ತುವಾರಿ ಶ್ರೀ ರಣದೀಪ್ ಸುರ್ಜೇವಾಲಾ ಅವರು ಎಲ್ಲರೂ ಕೂತ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಒಟ್ಟಿಗೆ ಇವತ್ತು ಸಹ ಖಾತೆಗಳನ್ನ ನಿರ್ಧಾರ ಮಾಡ್ತಾರೆ. ಇದು ಮುಖ್ಯಮಂತ್ರಿಗಳ ವಿವೇಚನೆ ಬಿಟ್ಟಿದ್ದು. ಹೀಗಾಗಿ ಖಾತೆ ವಿಚಾರಗಳು ಎಲ್ಲವೂ ಕೂಡ ಅಫಿಷಿಯಲ್ ಆಗಿ ಯಾವಾಗ ಅನೌನ್ಸ್ ಆಗುತ್ತೆ ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ. ನೋಡಿ, ಅನೇಕ ಸಂದರ್ಭದಲ್ಲಿ ಕೆಲವೊಂದು ಮಾನದಂಡಗಳು ಇಟ್ಕೊಂಡು ಮಾಡ್ತಾರೆ. ಅವರು ಇವತ್ತು ಪರಮೇಶ್ವರ್ ಅವ್ರಿಗೆ ಮಾಡಿದ್ದಾರೆ, ಬಹಳ ಸಂತೋಷ. ಯಾಕಂದ್ರೆ ಅವರು ವಾಸ್ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್. ಬಹಳ 6-8 ವರ್ಷ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಕೂಡ ಮುಖ್ಯಮಂತ್ರಿಗಳಾಗುವಂತದ್ದು 60 ಪಡ್ಕೊಂಡಂತವ್ರು. ಹೀಗಾಗಿ ಅವ್ರಿಗಾಗಿದೆ, ಅದು ಬಹಳ ಸಂತೋಷ ಇದೆ. ಪರಮೇಶ್ವರ್ ಅವ್ರಿಗಾಗಿದ್ದು ನನಗಾದಷ್ಟೇ ಸಂತೋಷ ನನಗೆ ಕೂಡ ಇದೆ. ನೋಡಿ, ಅದೆಲ್ಲವೂ ಕೂಡ ನಾವು 4 ಗೋಡೆ ಮಧ್ಯೆ ಮಾತನಾಡ್ತೀವಿ. ನಮ್ಮ ಲಿಂಗಾಯತರಿಗೂ ಕೂಡ ಸೂಕ್ತವಾದಂತ ಪ್ರಾತಿನಿಧ್ಯ ಎಲ್ಲವನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿ. ಆದ್ರೆ ಅದು ಕೆಲವೊಂದು ಮಾನದಂಡಗಳ ಅವ್ರ ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಳ್ಳಿ ಅದನ್ನ ನಾವು ಸಂತೋಷದಿಂದ ತಲೆಬಾಗಿ ಒಪ್ಕೊಳ್ತೇವೆ. ಆ ರೀತಿ ತೀರ್ಮಾನ ಮಾಡಿದ್ರು ಕೂಡ ಅದನ್ನು ಕೂಡ ನಾವು ಶಾಶ್ವತವಾಗಿ ಒಪ್ಕೊಳ್ತೇವೆ. ಹಿಂದುಳಿದ ವರ್ಗ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಮನೆ ಹಾಕಲಾಗಿದೆ. ಲಿಂಗಾಯತ ಮತ್ತು ಸಮುದಾಯಗಳಿಗೆ ಅನ್ಯಾಯ ಆಗಿದೆ. ಹಿಂದುಳಿದ ವರ್ಗ ಯಾವುದು? ಕೆಪಿಸಿಸಿ ಕೊಟ್ಟಿದ್ದಾರೆ, ದಲಿತರಿಗೆ ಇದು ಕೊಟ್ಟಿದ್ದಾರೆ, ಒಕ್ಕಲಿಗರಿಗೂ ಇದ್ದಾರೆ. ಲಿಂಗಾಯತರಿಗೂ ಪ್ರಶ್ನೆ ಬರ್ತದೆ. ಲಿಂಗಾಯತರಿಗೂ ಅಲ್ಪಸಂಖ್ಯಾತರಿಗೂ ಮುಂದೆ ದಿನಮಾನಗಳಲ್ಲಿ ಅವಕಾಶ ಸಿಗ್ತದೆ. ನೋಡೋಣ, ಅದನ್ನೆಲ್ಲರೂ ಕೂಡ ಇನ್ನೂ 5 MLC ಇದಾವೆ, 4-5 ಇದಾವೆ. ತಾವು ಗಟ್ಟಿಯಾಗಿ ಕೇಳ್ತಿಲ್ಲ, ಅದಕ್ಕೋಸ್ಕರ ಏನಾದ್ರು ಹೈಕಮಾಂಡ್ ನೋಡಿ, MLC ಗಟ್ಟಿಯಾಗಿನೇ ನಾವು ಕೇಳ್ತೀವಿ ಮತ್ತು ನನಗೆ ವಿಶ್ವಾಸ ಇದೆ. ನಾವು ಗಟ್ಟಿಯಾಗಿ ಕೇಳೋದು ಒಂದು ಭಾಗ ಇರಲಿ, ಲಿಂಗಾಯತರಿಗೆ MLCಯಲ್ಲಿ ಸ್ಥಾನ ಕೊಡ್ತಾರೆ. ನೋಡಿ, DCM ಮಾಡುವಂತದ್ದು ಅವ್ರು ಬಿಟ್ಟು ನಾನು ಹೋಗಿ DCM ಮಾಡಿ ಅಂತೇಳಿ ನಾನು ಕೇಳಿಲ್ಲ. ಏನೋ ಅವರು ಇವತ್ತು ಸಹ 3-4 DCM ಕ್ರಿಯೇಟ್ ಮಾಡಬೇಕು ಅಂತ ಅಭಿಪ್ರಾಯ ಒಂದಿತ್ತು. ಇನ್ನೊಂದು DCM ಬೇಡ ಅಂತ ಅನ್ನೋದು ಅಭಿಪ್ರಾಯ ಇತ್ತು. ಕಡೆಗೆ ಒಂದಾದ್ರೂ ಮಾಡೋಣ, ಅಟ್ಲೀಸ್ಟ್ ಪರಮೇಶ್ವರ್ ಅವ್ರಿಗೆ ಈಸ್ ಅ ಸಫರರ್ ಮತ್ತು ಅವರ ಕೊಡುಗೆ ಸಾಕಷ್ಟಿದೆ ಅಂತ ಹೇಳಿ ತುಂಬ ಮಾಡಿದ್ದಾರೆ. ಕಾದ್ ನೋಡೋಣ ಮುಂದೆ ಏನಾಗ್ತದೆ ಅಂತ. ಈಗ 2ನೇದಲ್ಲಿ ಮಹಿಳೆಯರು ಬರ್ತಾರೆ. ನೆಕ್ಸ್ಟ್ ಎಕ್ಸ್ಪಾನ್ಷನ್ ಮಹಿಳೆಯರು ಬರ್ತಾರೆ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, 1 ವರ್ಷದೊಳಗಡೆ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ಕೊಡ್ತಾರೆ, ಭಾರತದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿದೆ ಅಂತ. ನೋಡಿ, ನೀವೇ ನೋಡ್ತಾ ಇದಾರಲ್ಲ, ಸುಳ್ಳು ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಏನು ಸುಳ್ಳಿದೆಯಾ? ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರ್ ರೇಟು, ಗೋಲ್ಡ್ ರೇಟು, ಡಾಲರ್ ರೇಟು ಏನ್ ನರೇಂದ್ರ ಮೋದಿ ಅವರು ಮೊದಲು ಮಾತನಾಡಿದಾರಲ್ಲ ಅವೆಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿದೆ. 65 ರೂಪಾಯಿ ಪೆಟ್ರೋಲ್ ಹೋಗಿ 100 ರೂಪಾಯಿ ಆಗಿದೆ, 100 ದಾಟಿದೆ. 58 ರೂಪಾಯಿ ಡೀಸೆಲ್ ಇದ್ದಿದ್ದು ಇವತ್ತು 95 ಆಗಿದೆ. ಗ್ಯಾಸ್ ಸಿಲಿಂಡರ್ ಇವತ್ತು ಸಹ 415 ಇದ್ದಿದ್ದು ಇವತ್ತು ಸಹ 1100 ಆಗಿದೆ. ಬಂಗಾರ ತಗೊಳ್ಬೇಡಿ ಅಂತ ಹೇಳಿ ಹೇಳುವಂತ ಪರಿಸ್ಥಿತಿ ಬಂದಿದೆ. ಡಾಲರ್ ಬಗ್ಗೆ ಮಾತಾಡ್ತಿದ್ರೆ ಅವಾಗ 58 ರೂಪಾಯಿ ಡಾಲರ್ ಇತ್ತು, 58 ರೂಪಾಯಿ ಆಗಿದೆ ಡಾಲರ್ ಅಂತೇಳಿ. ಅದು ಏನ್ ತೋರಿಸ್ತದೆ ಅಂದ್ರೆ ಅದನ್ನು ಕೂಡ ಹೇಳಿದ್ರು ಅವರು, ದುರ್ಬಲ ಪ್ರಧಾನಮಂತ್ರಿ ತೋರಿಸ್ತದೆ ಈ ಡಾಲರ್ ಇದು ಅಂತೇಳಿ. ಮತ್ತೀಗ 96 ಆದ್ಮೇಲೆ ಇವರನ್ನ ಸಶಕ್ತ ಪ್ರಧಾನಮಂತ್ರಿಗಳಾಗ್ತಾರ. ಇವತ್ತು ಯಾವ ಮಟ್ಟಕ್ಕೆ ನಮ್ಮ ದೇಶ ಹೋಗಿದೆ. ಇವತ್ತೊಂದು ದಿವಸ ಸಂಪೂರ್ಣವಾಗಿ ಇವತ್ತೊಂದು ದಿವಸ ನಮ್ಮ ದೇಶ ಇವತ್ತೊಂದು ದಿವಸ ಸಂಕಷ್ಟದಲ್ಲಿದೆ. ಹೀಗಾಗಿ ಇವರು ಏನು ಬರೇ ಕೇವಲ ಘೋಷಣೆ, ಅಚ್ಚೇ ದಿನ್ ಯಾರಿಗೂ ಬರಲಿಲ್ಲ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಯಾರಿಗೂ ಬರಲಿಲ್ಲ, ಕಪ್ಪನ್ನ ತರ್ತೀನಿ ಬರಲಿಲ್ಲ. ಉದ್ಯೋಗ ಪ್ರತಿ ವರ್ಷ 2 ಕೋಟಿ ಉದ್ಯೋಗ, 12 ವರ್ಷದಲ್ಲಿ 24 ಕೋಟಿ ಉದ್ಯೋಗ ಸಿಗ್ಬೇಕಾಗಿತ್ತು. ಉದ್ಯೋಗ ಸಿಕ್ಕಿಲ್ಲ, ಉದ್ಯೋಗ ನಷ್ಟ ಆಗ್ತಾ ಇದೆ ಉಲ್ಟಾ. ಹೀಗಾಗಿ ಸಂಪೂರ್ಣ ಎಲ್ಲಾ ರಂಗದಲ್ಲೂ ನರೇಂದ್ರ ಮೋದಿ ಅವರು ಕೇಂದ್ರ ಬಿಜೆಪಿ ಸರ್ಕಾರ ವಿಫಲ ಆಗಿದೆ. ಕೇವಲ ಅವರು ಮ್ಯಾನಿಪುಲೇಷನ್ ಮಾಡ್ಕೊಂಡ್ಬಂದು ಬೇರೆ ಪಕ್ಷವನ್ನು ಒಡೆದು ಹಾಕಿ ಮಷಿನ್ ಏನದಲ್ಲ ಲಾಂಡ್ರಿ ಮಷಿನ್ ಅಲ್ಲಿ ಹಾಕಿ ತೆಗೆಯೋದ್ರಿಂದ ಎಷ್ಟೋ ಜನ ಇದ್ದಾರೆ ಇವತ್ತೊಂದು ದಿವಸ.
ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್, ಅಸ್ಸಾಂ ಚೀಫ್ ಮಿನಿಸ್ಟರ್ ಎಲ್ಲ ಬೇರೆ ಬೇರೆ ಇದ್ದಂತವ್ರು. ಅಜಿತ್ ಪವಾರ್ ಪಾಪ ಇವತ್ತಿನ ದಿವಸ ಇಲ್ಲ, ಅಶೋಕ್ ಚವ್ಹಾಣ್ ಅವ್ರಿದ್ದಾಗ ಅವ್ರ ಮೇಲೆ ಹಗರಣ ನಾಚಿಕೆ ಬರ್ತದೆ ಅಂತ ಇವ್ರು ಹೇಳಿದ್ರು. ಅವ್ರದ್ದು ಸ್ಕ್ಯಾಂಡಲ್ ಆದಾಗ ಈಗ ನಾಚಿಕೆ ಬಂದವ್ರು ಮುಖ್ಯಮಂತ್ರಿ ಮಾಡ್ತಿರಲ್ಲ. ಕಾಲಚಕ್ರ ಇದು ಆಗ್ತದೆ. ಡೌನ್ಫಾಲ್ ಹ್ಯಾಸ್ ಸ್ಟಾರ್ಟೆಡ್ ಆಫ್ ನರೇಂದ್ರ ಮೋದಿ. ಅವರ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ. ಇವತ್ತು ಮುಂದೆ ದೇಶದಲ್ಲಿ ಇವತ್ತು ಸಹ ಬಹಳ ದೊಡ್ಡ ಬದಲಾವಣೆ. 29 ನಂತರಲ್ಲಿ 29 ಚುನಾವಣೆ ಒಳಗಡೆ ಬಹಳ ದೊಡ್ಡ ಬದಲಾವಣೆ ಆಗುತ್ತೆ. ರಾಹುಲ್ ಗಾಂಧಿ ಅವರು ಹೇಳಿದಂಗೆ ಆ ಸಂದರ್ಭದಲ್ಲಾದ್ರೂ ಕೂಡ ಇವತ್ತು ದಿವಸ ಈ ಸರ್ಕಾರ ಪತನ ಆಗುವಂತ ಎಲ್ಲಾ ರೀತಿಯ ಸಾಧ್ಯತೆಗಳಿದಾವೆ. ನೋಡಿ, BK ಹರಿಪ್ರಸಾದ್ ಅವರು ಕೇಂದ್ರದಲ್ಲಿ AICCಯಲ್ಲಿ ಇವತ್ತು ದಿವಸ ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ರಾಜ್ಯಗಳಲ್ಲಿ ಸೇವೆ ಮಾಡಿದಂತವರು ಮತ್ತು NSOI ಆಮೇಲೆ ಎಲ್ಲಾ ಇದರಿಂದ ಅಂಗಗಳಿಂದ ಬಂದಂತವ್ರು. ಅವ್ರಿಗೆ ಸಾಕಷ್ಟು ಅನುಭವ ಇದೆ, ಸಾಮರ್ಥ್ಯ ಇದೆ. KPCC ಆರ್ಗನೈಸೇಷನ್ ನಲ್ಲಿ ಇವತ್ತು ದಿವಸ ಅವ್ರಿಗೆ ಹಿಡಿತನೂ ಕೂಡ ಇದೆ ಮತ್ತು ಗಟ್ಟಿಯಾದ ಧ್ವನಿ ಇದೆ, ಸಿದ್ಧಾಂತ ಇದೆ. ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡುವಂತ ಅವ್ರ ನಿಲುವು ಬಹಳ ಬದ್ಧವಾಗಿದೆ. ಹೀಗಾಗಿ ಅವರು ಸಮರ್ಥವಾಗಿ ಇವತ್ತು ದಿವಸ ಈ KPCC ಅಧ್ಯಕ್ಷರಾಗಿ ಆಗ್ತಾರೆ. ನಿಶ್ಚಿತವಾಗಿ ಆಗುತ್ತೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಮಾರ್ಗದರ್ಶನದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ, KPCC ಅಧ್ಯಕ್ಷರಾಗಿ ಹರಿಪ್ರಸಾದ್ ಅವರು, ನಾವು ಪರಮೇಶ್ವರ್ ಅವರು, ನಾವು ಎಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಮುಂದಿನ ಚುನಾವಣೆಯಲ್ಲಿ ನಿಶ್ಚಿತವಾಗಿಯೂ ಕೂಡ ನಾವು 136 ಸೀಟ್ ಏನಿದ್ದೀವಿ 150 ಸೀಟ್ ಪಡೆದುಕೊಳ್ಳಲಿಕ್ಕೆ ನಾವು ಯಶಸ್ವಿ ಆಗ್ತೀವಿ. ಅದ್ರ ಜೊತೆಗೆ 29ರ ಚುನಾವಣೆ ಏನಿದೆ ಅದಕ್ಕಿಂತ ಮುಂಚೆ ಚುನಾವಣೆ ಬರ್ಬೋದು, ರಾಹುಲ್ ಗಾಂಧಿ ಅವರು ಹೇಳಿದಂಗೆ. ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಎಷ್ಟು ಬಿಗಡಾಯಿಸಿದೆ, ಇವತ್ತು ಹಾಹಾಕಾರ ಉಂಟಾಗ್ತದೆ ಇವತ್ತು ಈ ದೇಶದಲ್ಲಿ. ಆಗಬಾರದಂತೂ ನಮ್ಮ ಆಶಯ ಇದೆ. ದೇಶ ಸಂಕಷ್ಟಕ್ಕಿರ್ಬೇಕು, ಯಾಕಂದ್ರೆ ದೇಶ ಮೊದಲು, ಆಮೇಲೆ ಪಕ್ಷ. ಆದ್ರೆ ಆ ರೀತಿಗೆ ಅಧೋಗತಿಗೆ ಇವತ್ತು ಒಯ್ದಿದ್ದಾರೆ. 2029ರ ಚುನಾವಣೆ ನಾವು ಕರ್ನಾಟಕದಲ್ಲಿ ನಾವು ಕನಿಷ್ಠ ಪಕ್ಷ 20 ಸೀಟ್ಗಳನ್ನ ನಾವು ಪಡ್ಕೊಳ್ತೀವಿ. ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದು ನಿಮ್ಮ ವಿಚಾರ ಬಂದಾಗ ಅನ್ವಯ ಆಗ್ತದೆ. DK ಶಿವಕುಮಾರ್ ವಿಚಾರದಲ್ಲಿ ಅದು ಯಾವುದೇ ಇಲ್ಲ. ಅದು ಏನೋ ಒಂದು ಜವಾಬ್ದಾರಿಗಳನ್ನು ಕೊಟ್ಟಿದ್ರು, ಹುದ್ದೆಗಳನ್ನು ಕೊಟ್ಟಿದ್ರು. ಆದ್ರೆ ಈಗ ಮಂತ್ರಿ ಸ್ಥಾನ ಜೊತೆಗೆ KPCC ಸ್ಥಾನ ಕೊಡೋದಕ್ಕೆ ಹಿಂದೇಟ್ ಆಗ್ತಿದ್ದಾರೆ, ಕೊಟ್ಟಿಲ್ಲ. ನೋಡಿ, ಅದು ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಅದು ನೀವು ಮಾತಾಡುವಂತಹದ್ದು, ಅಲ್ಲಿ ಏನಾಗಿದೆ, ಏನ್ ಚರ್ಚೆ ಆಗಿದೆ ನಮ್ಗೆ ಗೊತ್ತಿಲ್ಲ. ಹೀಗಾಗಿ ಆ ವಿಚಾರಗಳೇ ಅವು ಕೂಡ ಇವತ್ತು ನಮ್ಗೆ ಗೊತ್ತಿಲ್ಲಾರ್ದ. ಹಾಗೆ ಅಂತೇನಿಲ್ಲ. ಈಗ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ರು, KPCC ಅಧ್ಯಕ್ಷ ಆಗಿದ್ರು. ವಿಶೇಷ ಸಂದರ್ಭಗಳು ಇರ್ತವೆ. ಸೋತವ್ರಿಗೆ ನಾವು ಇದು ಮಾಡಲ್ಲ. ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತೆ MLA ಸೋತ್ಮೇಲೆ MLC ಮಾಡಿರ್ಲಿಲ್ವಾ? ಅಷ್ಟಾದ್ರೂ ಪಕ್ಷ ಬಿಟ್ಟು ಜಿಗಿದ್ರು. ಆ ಮಾತು ಬೇರೆ. MP ಆದ್ರೂ ಹೋಗಿ ಮತ್ತಲ್ಲಿ ಈಗ CWC ಸಿದ್ದರಾಮಯ್ಯ ಅವ್ರನ್ನ ಮಾಡಿದ್ದಾರೆ. ರಾಜ್ಯ ರಾಜಕಾರಣದಿಂದ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣ ಕಳಿಸ್ತಾರೆ. ಯಾಕಂದ್ರೆ ಇಲ್ಲಿಂದ ದೂರ ಮಾಡಕ್ಕೆ ಹಾಗಂತಲ್ಲ, ಅವ್ರಿಗೊಂದು ಗೌರವಾನ್ವಿತ ಒಂದು ರಾಜ್ಯಸಭೆ ಕೊಟ್ಟು CWC ಕೊಟ್ರೆ ಅವರು ಸಿದ್ದರಾಮಯ್ಯನವರು ಮೇಲೆ ಕೇಂದ್ರ ಸರ್ಕಾರ ಜೊತೆಗೆ, ಕೇಂದ್ರದಲ್ಲಿ AICC ಜೊತೆಗೆ ಒಂದು ಒಡನಾಟ ಇರ್ತದೆ ಮತ್ತು ಅದೊಂದು ರಾಜ್ಯಸಭಾ ಉನ್ನತ ಕೊಡುವಂತಹದ್ದು. ಈಗ ನಮ್ಮಲ್ಲಿರುವಂತಹ ಪದ್ಧತಿ. ಅದು ಸಿದ್ದರಾಮಯ್ಯನವ್ರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ. ಹೀಗಾಗಿ ಅವರು ರಾಜ್ಯದಲ್ಲೇ ಇರಬೇಕು ಅಂತ ಹೇಳಿ 2 ವರ್ಷ ಅವಧಿ ಇದೆ, ಇಲ್ಲೇ ಇರ್ತೀನಿ ನಾನು ಅಂತ ಹೇಳಿದ್ರು. CWC ಮೆಂಬರ್ ಆಗಿ ಒಪ್ಕೊಂಡಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.